ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾನು ಈ ಸೆಷನ್ ಅಲ್ಲಿ ನಿಮಗೆ ಸೆಬಿ ಟಾಪಿಕ್ ನ ಕವರ್ ಮಾಡ್ತಿದ್ದೀನಿ. ಸೊ ಹಾಗಾದ್ರೆ ಸೆಬಿ ಟಾಪಿಕ್ ನಮಗೆ ಎಲ್ಲಿ ಬರುತ್ತೆ? ನೀವು UPSC ನೋಡೋದಾದ್ರೆ GS3 ಇದೆ ಅಲ್ವಾ? ಸೊ GS3 ಮೇನ್ಸ್ ಅಲ್ಲಿ ನಿಮ್ಗೆ ಏನು ಇಂಡಿಯನ್ ಎಕನಾಮಿ ಅಂತ ಇದೆ. ಸೊ ಇಂಡಿಯನ್ ಎಕನಾಮಿಲಿ ನಾವು ಸೆಬಿನ ನೋಡ್ತೀವಿ, ಅದ್ರ ಜೊತೆ ಕರೆಂಟ್ ಅಫೈರ್ಸ್ ಇರ್ಬೋದು ಮತ್ತು ಇಂಡಿಯನ್ ಪಾಲಿಟಿ. ಯಾಕೆ ಇಂಡಿಯನ್ ಪಾಲಿಟಿ ಅಂತ ಅಂದ್ರೆ ಸೆಬಿ ಅನ್ನೋದೇನು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅಲ್ವಾ? ಸೊ ಆದ್ರಿಂದ ನಿಮ್ಗೆ UPSC ಲಿ ಬಂತು ಅಂದ್ರೆ ಈ ಪೇಪರ್ ಅಲ್ಲಿ ಬರ್ತಾ ಹೋಗುತ್ತೆ. ಹಾಗೆ KPSC ಅಂತ ಅಂದ್ರೆ KS ಅಲ್ಲಿ ಬಂತು ಅಂದ್ರೆ ನಿಮ್ಗೆ GS1 ಅಲ್ಲಿ ಇಂಡಿಯನ್ ಎಕನಾಮಿ ಅಂತ ಇದೆ. ಸೊ ಅದು ನಿಮ್ಗೆ ಇಲ್ಲಿ ಕವರ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ಬಂತು ಅಂದ್ರೆ ನಿಮ್ಗೆ UPSC ಲಿ GS ಪೇಪರ್ 1 ಅಲ್ಲಿ ಇಂಡಿಯನ್ ಎಕನಾಮಿ, ಹಾಗೇನೆ KS ಅಲ್ಲಿ ಬಂತು ಅಂದ್ರೆ ನಿಮ್ಗೆ GS ಅಲ್ಲಿ ಪೇಪರ್ 1 ಏನ್ ಬರುತ್ತೆ, ಸೊ ಅದ್ರಲ್ಲಿ ಇಂಡಿಯನ್ ಎಕನಾಮಿಕ್ ಕವರ್ ಆಗುತ್ತೆ. ಸೊ ಸೆಬಿ ಅನ್ನೋದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಸೊ ಸೆಬಿ ಅನ್ನೋದು ಏನ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದು ಅಂದ್ರೆ ಸೆಬಿ ನಮಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಾವು ಸೆಬಿನ ಏನಂತ ಹೇಳ್ತೀವಿ? ದ ಗಾರ್ಡಿಯನ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಅಂತ ಹೇಳ್ತೀವಲ್ವಾ? ಸೊ ಯಾಕೆ ಸೆಬಿ ಅನ್ನೋದು ನಮ್ಗೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ನಾನು ಇಲ್ಲಿ ಈ ಸೆಷನ್ ಅಲ್ಲಿ ಏನೇನ್ ಡಿಸ್ಕಷನ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಸೊ ಸೆಬಿ ಹೇಗೆ ಫಾರ್ಮ್ ಆಯ್ತು ಅಲ್ವಾ? ಸೊ ಸೆಬಿ ಅನ್ನೋ ಸಂಸ್ಥೆ ಹೇಗೆ ಹುಟ್ಕೊಂತು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ಬೇಕಾಗತ್ತೆ. ಮತ್ತೆ ಸೆಬಿ ಅಂತ ಅಂದ್ರೆ ಏನು, ಸೊ ಅದು ಯಾವಾಗ ಸ್ಥಾಪನೆ ಆಗಿರೋದಿರ್ಬೋದು, ಮತ್ತೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ, ಇದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಹೇಗಿದೆ ಸ್ಟ್ರಕ್ಚರ್, ಹೇಗಿದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಬರುತ್ತೆ, ಸೊ ಮತ್ತೆ ಯಾವ್ಯಾವ ಏನು ಡೆಸಿಗ್ನೇಟೆಡ್ ಆಫೀಸರ್ಸ್ ಇದಾರೆ, ಇದನ್ನ ನಾವು ತಿಳ್ಕೊತೀವಿ ಇಲ್ಲಿ. ಮತ್ತೆ ಇದೇನೇನ್ ಫಂಕ್ಷನ್ಸ್ ಇದೆ, ಪವರ್ಸ್ ಮತ್ತೆ ಫಂಕ್ಷನ್ಸ್ ಸೆಬಿ ಏನೇನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಾವು ಸೆಬಿ ಹೇಗೆ ಹುಟ್ಕೊಂತು ಅನ್ನೋದನ್ನ ಹಿಸ್ಟ್ರಿ ನೋಡೋದಾದ್ರೆ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಏನಿದೆ ಇದು 7th ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದಲ್ವಾ? ಸೊ ಹಾಗಾದ್ರೆ ಫಸ್ಟ್ ಲಾರ್ಜೆಸ್ಟ್ ಯಾವುದು, ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕಾಗತ್ತೆ. ಸೊ ಇಟ್ ಈಸ್ ದ 7th ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಕಳೆದ 3 ದಶಕಗಳಿಂದ ಏನಾಗುತ್ತೆ ಅಂತ ಅಂದ್ರೆ, ಸೊ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ಸೈಡರ್ ಟ್ರೇಡಿಂಗ್ ಇರ್ಬೋದು, ಮತ್ತೆ ಮಾರ್ಕೆಟಿಂಗ್ ಮ್ಯಾನಿಪುಲೇಷನ್ ಇರ್ಬೋದು, ಮತ್ತೆ ವೈಲೇಷನ್ ಆಫ್ ಲಾಸ್ ಅನ್ನೋದು ತುಂಬಾ ಜಾಸ್ತಿ ಆಗತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಭಾರತ ಸರ್ಕಾರ ಏನಿದೆ, ನಮ್ಮ ಯೂನಿಯನ್ ಗವರ್ನಮೆಂಟ್, ಇದು ಒಂದು ಸಂಸ್ಥೆನ ಹುಟ್ಟಾಕತ್ತೆ, ಸಂಸ್ಥೆನ ಒಂದು ಸ್ಥಾಪನೆ ಮಾಡುತ್ತೆ, ಒಂದು ನಿಯಂತ್ರಣ ಸಂಸ್ಥೆನ, ಅದೇ ಸೆಬಿ ಆಗಿರುತ್ತೆ. ಸೊ ಸೆಬಿ ಹಿಸ್ಟ್ರಿ ತಿಳ್ಕೊಳ್ಳೋದಾದ್ರೆ, ಒಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಏನಿದೆ, ಭಾರತ ಸರ್ಕಾರದ ಸ್ಟಾಕ್ ಮಾರ್ಕೆಟ್ ಏನಿದೆ ಅದನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಸೊ ಅದು ಸೆಬಿ ಆಗಿರುತ್ತೆ. ಸೆಬಿ ಅಲ್ಲಿಂದ ಹುಟ್ಕೊಂಡಿರೋದಾಗಿರುತ್ತೆ. ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ KSಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ, KS ನೋಟಿಫಿಕೇಶನ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಸಂಸ್ಥೆಯಲ್ಲಿ February 11 ಒಂದು KS ಮಾಕ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಿದೀವಿ. ಸೊ ನಿಮ್ಗೆ ಪೇಪರ್ 1 GS ಏನಿದೆ ಅದು ನಿಮ್ಗೆ ಇರ್ತಾ ಹೋಗುತ್ತೆ. ಸೊ ಇದು ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಮೋಡ್ ನಲ್ಲೂ ಇರುತ್ತೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಷನ್. ಸೊ ಹಾಗಾದ್ರೆ ನಾವು ಸೆಬಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಅದು ಯಾವಾಗ ಸ್ಥಾಪನೆ ಆಯ್ತು, ಅದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ, ಅದ್ರ ಕೇಂದ್ರ ಕಚೇರಿ ಎಲ್ಲಿದೆ, ಅದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಈ ಸ್ಲೈಡ್ ಮತ್ತೆ ನೆಕ್ಸ್ಟ್ ಸ್ಲೈಡ್ ಏನಿದೆ ನಿಮ್ಗೆ ಸ್ಟ್ಯಾಟಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಬಂದು ಅಂದ್ರೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮ್ಗೆ ಜಾಸ್ತಿ PC, PSI, ಗ್ರೂಪ್ ಸಿ ಇರ್ಬೋದು, FDA, SDA ಇರ್ಬೋದು, ಸೊ ಇದರ ಎಕ್ಸಾಮ್ಸ್ ಗಳಲ್ಲಿ ತುಂಬಾ ಕೇಳ್ತಾರೆ. ಸೊ ಹಾಗಾದ್ರೆ ಫಸ್ಟ್ ನಾವು ಫುಲ್ ಫಾರ್ಮ್ ನೋಡೋದಾದ್ರೆ, ಸೆಬಿ ಫುಲ್ ಫಾರ್ಮ್ ಏನಿದೆ ಅಂತ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಹಾಗಾದ್ರೆ ಇದು ಯಾವ ಸ್ಥಾನಮಾನನ ಹೊಂದಿದೆ ನಮ್ಮ ಭಾರತದಲ್ಲಿ ಅಂತ ನೋಡೋದಾದ್ರೆ, ಇದು ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಬಾಡಿ ಅಂತ ಹೇಳ್ತೀವಿ, ಸ್ವತಂತ್ರ ನಿಯಂತ್ರಕ ಸಂಸ್ಥೆ ಹಾಗೂ ಶಾಸನಾತ್ಮಕ ಸಂಸ್ಥೆಯು ಕೂಡ ಹೌದು. ಸೊ ಹಾಗಾದ್ರೆ ಇದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಏಪ್ರಿಲ್ 12, 1988 ಅಲ್ಲಿ ಇದು ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಸೊ ಹಾಗೇನೆ ನಾವು ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನ ಯಾವಾಗ ಕೊಟ್ವಿ, ಯಾವಾಗ ನಾವು ಇದಕ್ಕೆ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಕೊಟ್ವಿ ಅಂತ ಅಂದ್ರೆ ಥ್ರೂ ನರಸಿಂಹನ್ ಕಮಿಟಿ ರೆಕಮೆಂಡೇಶನ್. ಸೊ ಹಾಗಾದ್ರೆ ಸೆಬಿ ಶಾಸನಾತ್ಮಕ ಸಂಸ್ಥೆ ಆಗೋದಕ್ಕೆ ಯಾರು ಕಾರಣ ಅಂತಂದ್ರೆ ಥ್ರೂ ನರಸಿಂಹನ್ ಕಮಿಟಿ ರೆಕಮೆಂಡೇಶನ್ ನಾವು ಅದನ್ನ ಶಾಸನಾತ್ಮಕ ಸಂಸ್ಥೆ ಸ್ಥಾನಮಾನ ಕೊಡ್ತೀವಿ. ಸೊ ಹಾಗಾದ್ರೆ ಇದು ಯಾವ ಇಯರ್ ಅಲ್ಲಪ್ಪ ಅಂತಂದ್ರೆ 1992 ಇದಕ್ಕೆ ಸ್ಥಾನಮಾನ ಬರುತ್ತೆ. ಥ್ರೂ ಸೆಬಿ ಆಕ್ಟ್ 1992 ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಹಾಗಾದ್ರೆ ಯಾರು ಚೇರ್ಮನ್ ಇದ್ರು, ಒಂದು ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಚೇರ್ಮನ್ ಯಾರಿದ್ರು ಅಂತಂದ್ರೆ ಯಾವಾಗ 1988 ಅಲ್ಲಿ ಇದು ಸ್ಥಾಪನೆ ಆಗತ್ತಲ್ವಾ, ಸೊ ಅವಾಗ ಚೇರ್ಮನ್ ಯಾರಿದ್ರು, ಮತ್ತೆ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಬಂದಾದ್ಮೇಲೆ ಚೇರ್ಮನ್ ಯಾರಾಗಿದ್ರು, ಮತ್ತೆ ಪ್ರಸ್ತುತ ಯಾರಿದ್ದಾರೆ, ಇವು ಮೂರು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂತು ಅಂದಾಗ. ಸೊ ನೋಡಿ, SA ಡೇವ್ ಅನ್ನೋರು ಫಸ್ಟ್ ಚೇರ್ಮನ್ ಆಗಿರ್ತಾರೆ. ಯಾವಾಗ ಸೆಬಿ ಸ್ಥಾಪನೆ ಆಯ್ತಲ್ವಾ ಅವಾಗ ಅವರು ಚೇರ್ಮನ್ ಆಗಿರ್ತಾರೆ. GV ರಾಮಕೃಷ್ಣ ಅನ್ನೋರು ಸ್ಟ್ಯಾಚ್ಯುಟರಿ ಸ್ಟೇಟಸ್ ಯಾವಾಗ ಬರುತ್ತೋ
ಆ ಸಮಯದಲ್ಲಿ ಅವರು ಚೇರ್ಮನ್ ಆಗಿರ್ತಾರೆ. ಇವ್ರು ಇದಕ್ಕಿಂತ ಮುಂಚೆ 1992 ಇಂದ ಅವ್ರ ಪೀರಿಯಡ್ ಸ್ಟಾರ್ಟ್ ಆಗಿರುತ್ತೆ. ಅಂಡ್ ಇನ್ನೊಂದೇನಾದ್ರೆ 2021ರಲ್ಲಿ ಇವರು ತೀರ್ಕೊಂಡಿರ್ತಾರೆ. ಇದು ರೀಸೆಂಟ್ ಆಗಿರೋದ್ರಿಂದ ಇದು ನೆನಪಲ್ಲಿ ಇಟ್ಕೋಬಹುದು ನೀವು. ಸೊ ನೆಕ್ಸ್ಟ್ ಇವಾಗ ಪ್ರಸ್ತುತ ಯಾರಿದಾರಪ್ಪ ಅಂತಂದ್ರೆ ಮಾಧಾಬಿ ಪುರಿ ಬಕ್ ಅನ್ನೋರು ಪ್ರಸ್ತುತ ಚೇರ್ಮನ್ ಆಗಿದ್ದಾರೆ. ಹಾಗೆ ಇದು ಕರೆಂಟ್ ಅಂಡ್ ಫಸ್ಟ್ ವುಮೆನ್ ಚೇರ್ಮನ್ ಆಫ್ ಸೆಬಿ. ಇದು ಸ್ಟಾಟಿಕ್ ಪಾಯಿಂಟ್ ಆಗುತ್ತೆ, ಜಿಕೆ ಹೋಗುತ್ತೆ ಇದು. ಯಾಕೆ ಅಂದ್ರೆ ಫಸ್ಟ್ ವುಮೆನ್ ಚೇರ್ಮನ್ ಆಫ್ ಸೆಬಿ ಅನ್ನೋದು ಇಟ್ ಈಸ್ ಜಿಕೆ ಅಲ್ವಾ, ಇವಾಗ ಜಿಕೆ ಸೇರ್ಕೊಂತದ್ದು. ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಸೆಬಿಗೆ ಅಂತಂದ್ರೆ ಇಟ್ ಈಸ್ ಮಾಧಾಬಿ ಪುರಿ ಬಕ್ ಅನ್ನೋರು. ಸೊ ಹಾಗಾದ್ರೆ ಇದು ಇನ್ನ ನಾವು ಸೆಬಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತಪ್ಪ ಅಂತ ಅಂದ್ರೆ ಫಿನಾನ್ಸ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂಡರ್ ಇದು ಬರ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಪಾತ್ರ ಏನು ಸೆಬಿ? ಸೊ ಇವಾಗ ಭಾರತದ ಸರ್ಕಾರದಲ್ಲಿ, ನಮ್ಮ ಭಾರತದಲ್ಲಿ ಸೆಬಿಯ ಪಾತ್ರ ಏನು ಅಂತ ಅಂದ್ರೆ ನಾವು ಆಲ್ರೆಡಿ ಏನ್ ಹೇಳಿದ್ವಿ. ಸೊ ನಾವು ಏಂತಕ್ಕೆ ಸೆಬಿನ ಸ್ಥಾಪನೆ ಮಾಡಿದ್ವು ಅಂತ ಅಂದ್ರೆ ಟು ರೆಗ್ಯುಲೇಟ್ ಸ್ಟಾಕ್ ಮಾರ್ಕೆಟ್ಸ್ ಅಲ್ವಾ, ಟು ರೆಗ್ಯುಲೇಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ವಿ ಫೌಂಡೆಡ್ ಸೆಬಿ. ಸೊ ಹಾಗಾದ್ರೆ ಸೆಬಿ ಅನ್ನೋದು ಏನ್ ಪಾತ್ರ ವಹಿಸುತ್ತೆ ಅಂತ ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿನ ತಗೋಬರುತ್ತೆ. ಇವಾಗ ಒಬ್ರು ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಪಾರದರ್ಶಕತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಅಷ್ಟು ಟ್ರಾನ್ಸ್ಪರೆನ್ಸಿ ಇದ್ರೆ ಮಾತ್ರ ಆ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಮೀನಿಂಗ್ ಏನು? ಇವಾಗ ಫಾರ್ ಎಕ್ಸಾಂಪಲ್ ಒಂದು ರೆಫ್ರಿ ಆಗೇನೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹೇಗೆ ಅಂತ ಅಂದ್ರೆ ಯಾರು ಕಂಪನೀಸ್ ಅವರು ಶೇರ್ಸ್ ನ ಸೆಲ್ ಮಾಡ್ತಿರ್ತಾರೋ ಮತ್ತೆ ಯಾರು ಇನ್ವೆಸ್ಟರ್ಸ್ ಅದನ್ನ ಬೈ ಮಾಡಕ್ಕೆ ರೆಡಿ ಇರ್ತಾರೋ ಅವ್ರಿಬ್ರು ಮಧ್ಯೆ ಅವರು ಸೆಬಿ ರೆಫ್ರಿಯಾಗಿ ಕೆಲಸ ಮಾಡುತ್ತೆ. ಸೊ ಯಾವ ಪಾರ್ಟಿ ಕೂಡ, ಯಾರು ಕಂಪನಿ ಇರ್ಬೋದು ಅಥವಾ ಇನ್ವೆಸ್ಟರ್ಸ್ ಇರ್ಬೋದು, ಸೊ ಯಾರಿಗೂ ಕೂಡ ಮೋಸ ಆಗ್ದಲಿರೋ ರೀತಿ ಸೆಬಿ ನೋಡ್ಕೊಳ್ಳುತ್ತೆ. ಸೊ ಹಾಗಾದ್ರೆ ಸ್ಟ್ರಕ್ಚರ್ ಏನಿದೆ, ಸೆಬಿ ಸ್ಟ್ರಕ್ಚರ್ ಏನಿದೆ ಅಂತ ತಿಳ್ಕೊಳ್ಳೋದಾದ್ರೆ, ಸೊ ಇದರ ಚೇರ್ಮನ್ ಯಾರು ಇರ್ತಾರೆ ಅವರು ಯೂನಿಯನ್ ಗವರ್ನಮೆಂಟ್ ಕಡೆಯಿಂದ ನಾಮಿನೇಟ್ ಆಗ್ತಾರೆ. ಇವ್ರನ್ನ ನಾವು ಯಾವುದೇ ರೀತಿ ಎಲೆಕ್ಷನ್ ಮುಖಾಂತರ ತಗೊಳ್ಳಲ್ಲ. ಸೊ ಇವ್ರನ್ನ ನಾವು ನಾಮಿನೇಟ್ ಮಾಡ್ತೀವಿ. ಸೊ ಹಾಗೇನೆ ಫಿನಾನ್ಸ್ ಮಿನಿಸ್ಟ್ರಿ ಕಡೆಯಿಂದ 2 ಸದಸ್ಯರನ್ನ ತಗೋತೀವಿ. ಮತ್ತೆ RBI ಕಡೆಯಿಂದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವೇನ್ ಹೇಳ್ತೀವಿ, ಸೊ ಅದ್ರ ಕಡೆಯಿಂದ ನಾವು 1 ಸದಸ್ಯರನ್ನ ಚೂಸ್ ಮಾಡ್ತೀವಿ. ಮತ್ತೆ 5 ಮೆಂಬರ್ಸ್ ನಾವು ಮತ್ತೆ ಯೂನಿಯನ್ ಗವರ್ನಮೆಂಟ್ ಕಡೆಯಿಂದ ನಾವು ನಾಮಿನೇಟ್ ಮಾಡುವಂತದ್ದು. ಸೊ ಇದಿಷ್ಟು ನಿಮಗೆ ಸ್ಟ್ರಕ್ಚರ್ ಆಗುತ್ತೆ. ಸೊ ಹಾಗಾದ್ರೆ ಇದ್ರಲ್ಲಿ ಡಿಪಾರ್ಟ್ಮೆಂಟ್ಸ್ ಗಳು ಬಂತು ಅಂತ ಅಂದ್ರೆ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ. ಸೊ ನೋಡಿ, ಸೆಬಿಲ್ ಬಂತು ಅಂದ್ರೆ ಬಹಳಷ್ಟು ಇಲಾಖೆಗಳು ಇರ್ತವೆ. ಆದ್ರೆ ಇಲ್ಲಿ ನಾನು ಲಿಸ್ಟ್ ಮಾಡಿರುವಂತದ್ದು ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದ್ ಮಾತ್ರ ಲಿಸ್ಟ್ ಮಾಡಿದೀನಿ. ಸೊ ಅದರಲ್ಲಿ 6 ಡಿಪಾರ್ಟ್ಮೆಂಟ್ ಗಳು ಬಹಳಷ್ಟು ಮುಖ್ಯ ಆಗಿರ್ತವೆ. ಅದರಲ್ಲಿ ಫಸ್ಟ್ ನೋಡೋದಾದ್ರೆ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್, ಇದು ಬಹಳಷ್ಟು ಮುಖ್ಯ ಆಗಿರುತ್ತೆ. ದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂಡ್ ಕಸ್ಟಡಿಯನ್ಸ್ ಇರ್ಬೋದು. ಅದ್ರ ಜೊತೆಗೆ ಆಫೀಸ್ ಆಫ್ ಇಂಟರ್ನ್ಯಾಷನಲ್ ಅಫೇರ್ಸ್ ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ ನ ನೋಡ್ತೀವಿ ನಾವು. ಇದು ಎಲ್ಲಿ ಕಂಡು ಬರುತ್ತೆ ನಮ್ಗೆ? ಇದು ಮುಂಬೈಯಲ್ಲಿ ಕಂಡು ಬರುವಂತದ್ದು. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಕಮೋಡಿಟಿ ಅಂಡ್ ಡಿರೈವೇಟಿವ್ ಮಾರ್ಕೆಟ್ ರೆಗ್ಯುಲೇಷನ್ ಡಿಪಾರ್ಟ್ಮೆಂಟ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಬಿಗ್ ಬಂತು ಅಂದ್ರೆ ಬಹಳಷ್ಟು ಇಲಾಖೆಗಳಿರ್ತವೆ. ಆದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು, ನಾ ಅದನ್ನ ಮಾತ್ರ ಲಿಸ್ಟ್ ಮಾಡಿದೀನಿ. ಸೊ ಹಾಗೇನೆ ಇದ್ರ ಜೊತೆಗೆ ಇಲ್ಲಿವರೆಗೂ ನಾವೇನ್ ತಿಳ್ಕೊಂಡ್ವಿ, ಸ್ಟ್ರಕ್ಚರ್ ತಿಳ್ಕೊಂಡ್ವಿ. ಅದರಲ್ಲಿ ನೋಡೋದಾದ್ರೆ ಡೆಸಿಗ್ನೇಟೆಡ್ ಆಫೀಸರ್ಸ್ ಯಾರಿದ್ರು ಮತ್ತೆ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಗಳನ್ನ ನೋಡಿದ್ವಿ. ಸೊ ಅದ್ರ ಜೊತೆಗೆ ಯಾವುದೇ ಸಂಸ್ಥೆ ಆಗ್ಲಿ ನಮಗೆ ಪವರ್ಸ್ ಅಂಡ್ ಫಂಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಹಾಗೇನೆ ಸೆಬಿನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದು ಅಪೆಕ್ಸ್ ಬಾಡಿ ಅಂತಾನೆ ಹೇಳ್ತೀವಿ. ಅದು ಒಂದು ಅತ್ಯುನ್ನತ ಸಂಸ್ಥೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಂತು ಅಂದಾಗ. ಸೊ ಹಾಗಾದ್ರೆ ಅದರಲ್ಲಿ ಫಂಕ್ಷನ್ಸ್ ಮತ್ತೆ ಪವರ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಫಂಕ್ಷನ್ಸ್ ನಾವು ನೋಡೋದಾದ್ರೆ ಇಟ್ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ದ ಇಂಡಿಯನ್ ಇನ್ವೆಸ್ಟರ್ಸ್. ಯಾಕೆ ಅದು ಪ್ರೊಟೆಕ್ಟ್ ಮಾಡಬೇಕು? ಇನ್ವೆಸ್ಟರ್ಸ್ ನ ಹಿತಾಸಕ್ತಿ ಅಂತ ಹೇಳೋದಾಯ್ತು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಏಂತಕ್ಕೆ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆಗ್ತೀವಿ, ನಾವು ಲಾಭ ಪಡ್ಕೊಳ್ಳೋಕೆ ಹೊರತು ನಷ್ಟ ಪಡ್ಕೊಳ್ಳೋಕಲ್ಲ ಅಲ್ವಾ. ಸೊ ಆದ್ರಿಂದ ಒಂದು ಗೈಡ್ ಲೈನ್ಸ್ ನ ಫ್ರೇಮ್ ಮಾಡೋದಿರ್ಬೋದು, ಮತ್ತೆ ಒಂದು ಲೀಗಲ್ ಫ್ರೇಮ್ ವರ್ಕ್ ಇರ್ಬೋದು, ಅಥವಾ ಆಬ್ಲಿಗೇಷನ್ ನ ಲಿಸ್ಟ್ ಮಾಡೋದಿರ್ಬೋದು, ಇದಿಷ್ಟು ಕೆಲಸನ ಸೆಬಿ ಮಾಡುತ್ತೆ. ಸೊ ಅದ್ರ ಜೊತೆಗೆ ಒಂದು ಹ್ಯಾಸಲ್ ಫ್ರೀ ಫಂಕ್ಷನಿಂಗ್ ನ ಕೊಡೋದಕ್ಕೋಸ್ಕರ, ಇವಾಗ ವೆನ್ ಯು ಆರ್ ಇನ್ ಟು ದ ಸ್ಟಾಕ್ ಮಾರ್ಕೆಟ್, ಅದು ಕಂಪನಿ ಆದ್ರೂ ಆಗಿರ್ಬೋದು, ಟ್ರೇಡರ್ ಆದ್ರೂ ಆಗಿರ್ಬೋದು, ಅಥವಾ ಇನ್ವೆಸ್ಟರ್ಸ್ ಆದ್ರೂ ಆಗಿರ್ಬೋದು, ಸೊ ಯಾರು ಕೂಡ ಯಾವುದೇ ರೀತಿ ತೊಂದರೆನ ಫೇಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದು ಹ್ಯಾಸಲ್ ಫ್ರೀ ಫಂಕ್ಷನಿಂಗ್ ನ ಕೊಡುತ್ತೆ. ಅದ್ರ ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಮಾನಿಟರ್ಸ್ ಮತ್ತೆ ರೆಗ್ಯುಲೇಟ್ ಮಾಡುತ್ತೆ. ಯಾಕೆ ನಮ್ಗೆ ಮ್ಯೂಚುವಲ್ ಫಂಡ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಇಟ್ ಈಸ್ ರಿಸ್ಕಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇಟ್ ಈಸ್ ಟ್ಯಾಕ್ಸ್ ಇನ್ಎಫಿಷಿಯನ್ಸಿ ಇರುತ್ತೆ, ಮತ್ತೆ ಹೈ ಫೀಸ್ ಇರುತ್ತೆ, ಅದ್ರ ಜೊತೆಗೆ ಫ್ಲಕ್ಚುಯೇಟಿಂಗ್ ರಿಟರ್ನ್ಸ್ ಇರುತ್ತೆ.
ಸೊ ಆದ್ರಿಂದ ಸೆಬಿ ಮ್ಯೂಚುವಲ್ ಫಂಡ್ ಮೇಲೆ ಬಹಳಷ್ಟು ಕೇರ್ ತಗೊಳುತ್ತೆ ಅಂತಾನೆ ಹೇಳ್ಬೋದು. ಸೊ ಇದ್ರಿಂದ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಇಂದ ಇನ್ವೆಸ್ಟರ್ಸ್ ಯಾರಿದ್ದಾರೋ ಅವರು ನಷ್ಟ ಅನುಭವಿಸಬಾರ್ದು ಅನ್ನೋದಕ್ಕೋಸ್ಕರ ಬಹಳಷ್ಟು ಕೇರ್ ತಗೊಳುತ್ತೆ. ಇದ್ರ ಜೊತೆಗೆ ಸೂಪರ್ವಿಷನ್ ಕೂಡ ಮಾಡುತ್ತೆ. ಲೈಕ್ ಅಂತಂದ್ರೆ ಆ ಮ್ಯೂಚುವಲ್ ಫಂಡ್ ಅನ್ನೋದು ಹೇಗೆ ಅದು ವರ್ಕ್ ಆಗ್ತಿದೆ, ಅವ್ರ ಬಿಸ್ನೆಸ್ ಹೇಗೆ ಆಪರೇಟ್ ಆಗ್ತಿದೆ ಅನ್ನೋದ್ರ ಮೇಲೆ ಕೂಡ ಅದು ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೇನೆ ನೆಕ್ಸ್ಟ್ ನೋಡೋದಾದ್ರೆ ನಾವು ಒಂದು ಪ್ಲಾಟ್ಫಾರ್ಮ್ ನ ಒದಗಿಸುತ್ತೆ. ಯಾರಿಗಪ್ಪ ಅಂತ ಅಂದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಇರ್ಬೋದು, ಬ್ಯಾಂಕರ್ಸ್ ಇರ್ಬೋದು, ಸ್ಟಾಕ್ ಬ್ರೋಕರ್ಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಮತ್ತೆ ಅಡ್ವೈಸರ್ಸ್ ಇರ್ಬೋದು. ಸೊ ಇವ್ರಿಗೆಲ್ಲರಿಗೂ ಕೂಡ ಒಂದು ವೇದಿಕೆನ ಅದು ಕೊಡ್ತಾ ಹೋಗುತ್ತೆ. ಸೊ ನೋಡಿ, ಅಬ್ಸರ್ವ್ ಮಾಡಿ, ಸೆಬಿ ಅನ್ನೋದು ಇಟ್ ಈಸ್ ಲೈಕ್ ಮಿಡಲ್ ಮ್ಯಾನ್ ಅಂತಾನೆ ಹೇಳ್ಬೋದು ಅಲ್ವಾ. ಟ್ರೇಡರ್ಸ್ ಆದ್ರೂ ಆಗಿರ್ಬೋದು ಅಥವಾ ಇನ್ವೆಸ್ಟರ್ಸ್ ಆದ್ರೂ ಆಗಿರ್ಬೋದು, ಅವ್ರಿಬ್ರು ಕೂಡ ಅದು ಪ್ರೊಟೆಕ್ಟ್ ಮಾಡುತ್ತೆ. ಬೀಯಿಂಗ್ ಅ ರೆಗ್ಯುಲೇಟರಿ ಬಾಡಿ, ಇಟ್ ಪ್ರೊಟೆಕ್ಟ್ಸ್ ಬೋತ್ ಟ್ರೇಡರ್ಸ್ ಅಂಡ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಅಂಡ್ ಅದು ಫೈನಾನ್ಷಿಯಲ್ ಮೀಡಿಯೇಟರ್ ಆಗು ಕೂಡ ಕಾರ್ಯನಿರ್ವಹಣೆ ಮಾಡುತ್ತೆ. ಸೊ ಅದು ಇಬ್ರು ಪ್ರೊಟೆಕ್ಟ್ ಮಾಡಬೇಕು, ಇನ್ವೆಸ್ಟರ್ಸ್ನು ಪ್ರೊಟೆಕ್ಟ್ ಮಾಡಬೇಕು ಮತ್ತೆ ಟ್ರೇಡರ್ನು ಪ್ರೊಟೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರು ಅಲ್ಲಿ ಒಂದು ವಂಚನೆ ಇರ್ಬೋದು ಅಥವಾ ಮೋಸ ಆಗೋದಿರ್ಬೋದು, ಸೊ ಈ ತರದ ಯಾವುದೇ ರೀತಿಯ ಚಟುವಟಿಕೆಗಳು ನಡೆದ್ರೂ ಸಹ ಅದು ಅದನ್ನ ಪ್ರೊಹಿಬಿಟ್ ಮಾಡುತ್ತೆ. ಸೊ ಹಾಗಾದ್ರೆ ಇವಾಗ ನಾವು ಅಬ್ಸರ್ವ್ ಮಾಡೋದಾದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ NSE ಮತ್ತೆ BSE ಅಂತ ಇದೆ. ಸೊ ಈ ಸ್ಟಾಕ್ ಎಕ್ಸ್ಚೇಂಜಸ್ ಏನಿದೆ, ಸೊ ಇವೆರಡು ಸೇರ್ಕೊಂಡ್ರೆ ನಿಯರ್ಲಿ 8,000 ಕಂಪನೀಸ್ ಅದರಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ. ಸೊ ಪ್ರತಿಯೊಂದು ಕಂಪನಿ ಕೂಡ ಎಷ್ಟು ಟೇಕ್ ಓವರ್ಸ್ ನ ಹೊಂದಿದೆ ಮತ್ತೆ ಏನ್ ಅಕ್ವಿಸಿಷನ್ ಆಫ್ ಶೇರ್ಸ್ ಏನಿದೆ, ಪ್ರತಿಯೊಂದು ಕಂಪನಿ ಮೇಲೂ ಕೂಡ ಅದು ನಿಗಾ ವಹಿಸುತ್ತೆ. ಅದ್ರ ಜೊತೆಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮುಖಾಂತರ ಸೊ ಅಪ್ ಟು ಡೇಟ್ ಅದು ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಅದು ದಕ್ಷತೆ ಕಾರ್ಯನಿರ್ವಹಣೆನ ಮಾಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಏನಾಗುತ್ತೆ ನಿಮ್ಗೆ ಫಂಕ್ಷನ್ಸ್, ಸೆಬಿ ಫಂಕ್ಷನ್ಸ್ ಅಂತ ಬಂತು ಅಂದ್ರೆ ಇದಿಷ್ಟು ಕವರ್ ಆಗುತ್ತೆ. ಟೋಟಲಿ ನಿಮ್ಗೆ ಇದು 7 ಪಾಯಿಂಟ್ಸ್ ಆಗುತ್ತೆ. ಇಲ್ಲಿ ನಂಬರ್ ಮಿಸ್ಟೇಕ್ ಆಗಿದೆ. ಸೊ ಮೇನ್ ಆಗಿ ನಾವು ಕಂಪೇರ್ ಮಾಡ್ಕೊಂಡ್ರೆ ಸೆಬಿ ಅಂತ ಬಂತು ಅಂದ್ರೆ ಇದಿಷ್ಟು 7 ಫಂಕ್ಷನ್ಸ್ ಏನಿದೆ ಅದೆಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಪವರ್ಸ್ ಏನಿದೆ, ಇವಾಗ ನಾವು ಎಷ್ಟು ತಿಳ್ಕೊಂಡ್ವಿ, ಸ್ಟ್ರಕ್ಚರ್ ತಿಳ್ಕೊಂಡ್ವಿ, ಸೆಬಿ ಅಂತ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅಲ್ವಾ. ಸೊ ಫಂಕ್ಷನ್ಸ್ ತಿಳ್ಕೊಂಡ್ವಿ. ಸೊ ಹಾಗಾದ್ರೆ ಪವರ್ಸ್ ಏನಿದೆ ಸೆಬಿಗೆ ಅಂತ ಬಂತು ಅಂದ್ರೆ, ಜುಡಿಷಿಯಲಿ ಬಂತು ಅಂದಾಗ ಏನಿದೆ, ಲೆಜಿಸ್ಲೇಟಿವ್ ಆಗಿ ಏನಿದೆ, ಮತ್ತೆ ಎಕ್ಸಿಕ್ಯೂಟಿವ್ ಆಗಿ ಏನ್ ಪವರ್ಸ್ ನ ಹೊಂದಿದೆ ಅಂತ ನೋಡೋಣ. ಸೊ ಇನ್ ಕೇಸ್ ಏನಾದ್ರು ಫ್ರಾಡ್ ಅಥವಾ ಅನ್ಫೇರ್ ಆಕ್ಟಿವಿಟಿ ಏನಾದ್ರು ನಡೀತು ಅಂತ ಅಂದಾಗ ಇಟ್ ಹ್ಯಾಸ್ ದ ಅಥಾರಿಟಿ ಟು ಡಿಲಿವರ್ ಜಡ್ಜ್ಮೆಂಟ್ಸ್. ಓಕೆನಾ. ಸೊ ಇಟ್ ಹ್ಯಾಸ್ ದ ಅಥಾರಿಟಿ ಟು ಡಿಲಿವರ್ ಜಡ್ಜ್ಮೆಂಟ್ಸ್. ಇನ್ ಕೇಸ್ ಅಲ್ಲಿ ಏನಾದ್ರು ವಂಚನೆ ಅಥವಾ ಅನ್ಯಾಯದ ಏನಾದ್ರು ಚಟುವಟಿಕೆಗಳು ನಡೀತು ಅಂತ ಅಂದಾಗ ಇಟ್ ಹ್ಯಾಸ್ ದ ಅಥಾರಿಟಿ. ಜುಡಿಷಿಯಲಿ ಬಂತು ಅಂದಾಗ. ಸೊ ಹಾಗಾದ್ರೆ ಎಕ್ಸಿಕ್ಯೂಟಿವ್ ಆಗಿ ಬಂತು ಅಂದಾಗ ಏನಿದೆ, ಸೊ ಇದು ಪವರ್ಸ್, ರೆಗ್ಯುಲೇಷನ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಇದು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಯಾರಾದ್ರೂ ತಪ್ಪಾಗಿ ನಡ್ಕೊಂಡಿದ್ರು, ಯಾರಾದ್ರೂ ಲೈಕ್ ಮೋಸ ಮಾಡಿದ್ರು ಅಂತ ಇತ್ತು ಅಂದ್ರೆ ಅವ್ರ ಮೇಲೆ ಅವರು ಕಾನೂನು ಕ್ರಮನ ಕೈಗೊಳ್ಬಹುದಾಗಿರುತ್ತೆ. ಸೊ ಹಾಗಾದ್ರೆ ಲೆಜಿಸ್ಲೇಟಿವ್ ಆಗಿ ಏನಿದೆ, ಇವಾಗ ಅದಕ್ಕೆ ಒಂದಷ್ಟು ರೈಟ್ಸ್ ಗಳಿದೆ, ಒಂದಷ್ಟು ಹಕ್ಕುಗಳಿದೆ. ಏನು ಅಂತಂದ್ರೆ ಒಂದಷ್ಟು ಗೈಡ್ ಲೈನ್ಸ್ ನ ಅದು ಫ್ರೇಮ್ ಮಾಡ್ಬೋದು. ಯಾವ ತರ ಗೈಡ್ ಲೈನ್ಸ್ ನ ಫ್ರೇಮ್ ಮಾಡ್ಬೋದು ಅಂತ ಅಂದ್ರೆ ನೋಡಿ, ಟ್ರೇಡಿಂಗ್ ಗೈಡ್ ಲೈನ್ಸ್ ಇರ್ಬೋದು, ಮತ್ತೆ ಡಿಸ್ಕ್ಲೋಜರ್ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಮತ್ತೆ ಆಬ್ಲಿಗೇಷನ್ಸ್ ಇರ್ಬೋದು. ಇವಾಗ ಟ್ರೇಡರ್ ಆದ್ರೂ ಆಗಿರ್ಬೋದು ಅಥವಾ ಇನ್ವೆಸ್ಟರ್ ಆದ್ರೂ ಆಗಿರ್ಬೋದು. ಸೊ ಒಂದಷ್ಟು ಆಬ್ಲಿಗೇಷನ್ಸ್ ನ ಅವರು ಫುಲ್ಫಿಲ್ ಮಾಡ್ಬೇಕಾಗತ್ತೆ, ಒಂದಷ್ಟು ಕ್ರೈಟೀರಿಯಾನ ಅವರು ಫುಲ್ಫಿಲ್ ಮಾಡ್ಬೇಕಾಗತ್ತೆ. ಸೊ ಆ ತರ ಗೈಡ್ ಲೈನ್ಸ್ ಏನಿದೆ ಅದು ಸೆಬಿ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಏನಾಗುತ್ತೆ ನಿಮ್ಗೆ ಸೆಬಿ ರಿಲೇಟೆಡ್ ಆಗಿರುತ್ತೆ. ಓಕೆನಾ. ಸೊ ಇದಿಷ್ಟು ನಿಮ್ಗೆ ಸೆಬಿ ರಿಲೇಟೆಡ್ ಆಗಿರುತ್ತೆ. ಇಲ್ಲಿ ನಾವ್ ಏನೇನ್ ತಿಳ್ಕೊಂಡ್ವಿ ಅಂತ ಅಂದ್ರೆ ಸೆಬಿ ಅನ್ನೋದು ಹೇಗೆ ಬಂತು, ಹೇಗ ಆ ಸಂಸ್ಥೆ ಅನ್ನೋದು ಹೇಗೆ ಹುಟ್ಕೊಳ್ತು ಅನ್ನೋದನ್ನ ನೋಡ್ಕೊಂಡ್ವಿ. ಅದ್ರ ಜೊತೆಗೆ ಸೆಬಿ ಅಂತ ಅಂದ್ರೆ ಏನು ಅಂತಂದ್ರೆ ಅದು ಯಾವಾಗ ಫೌಂಡ್ ಆಗಿದ್ದು, ಸ್ಟ್ಯಾಚ್ಯುಟರಿ ಸ್ಟೇಟಸ್ ಏನ್ ಕೊಟ್ವಿ, ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ, ಅದು ಯಾವ ರೋಲ್ ಪ್ಲೇ ಮಾಡುತ್ತೆ, ಸೊ ಚೇರ್ಮನ್ ಗಳು ಯಾರಿದ್ದಾರೆ ಪ್ರೆಸೆಂಟ್, ಮತ್ತೆ ಹಿಂದೆ ಚೇರ್ಮನ್ ಗಳು ಯಾರಿದ್ರು, ಇದಿಷ್ಟು ತಿಳ್ಕೊಂಡ್ವಿ. ಸ್ಟ್ರಕ್ಚರ್ ಏನಿದೆ, ಫಂಕ್ಷನ್ಸ್ ಏನಿದೆ, ಮತ್ತೆ ಪವರ್ಸ್ ಏನಿದೆ, ಇದಿಷ್ಟು ಕೂಡ ಬಹಳಷ್ಟು ಕಡಿಮೆ ಸಮಯದಲ್ಲಿ ಬಹಳಷ್ಟು ಮಾಹಿತಿನ ನಾವು ತಿಳ್ಕೊಂಡ್ವಿ. ಇದಿಷ್ಟು ಈ ಸೆಷನ್ ಆಗಿರುತ್ತೆ. ಸೊ ಮುಂದಿನ ಸೆಷನ್ ಅಲ್ಲಿ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.